ರಾಧಾ, ಅಂತೂ ನಿನ್ನ ಮಹತ್ ಸಾಧನೆಯ ಮಾತಿನ ಪ್ರಕಾರ ನಿನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಬಿಟ್ಟೆ. ಆದರೆ ಈಗ ನೀನೊಂದು ಮುಖ್ಯವಾದ ಕಾರಣ ಮಾಡಬೇಕಾಗಿದೆ, ಗೊತ್ತೇ? ನೋಡಿ, ಇಷ್ಟು ದಿನ ಆಡಿದ ಹುಡುಗಾಟ ಸಾಕು. ಇನ್ನು ಮುಂದಾದರೂ ನಮ್ಮ ಜೀವನ ದಾರಿ ಕಂಡುಕೊಳ್ಳೋದು ಯೋಗ್ಯ ಅಲ್ಲವೇ? ಮುಂದಿನ ದಾರಿ ಕಂಡುಕೊಳ್ಳಬೇಕೆಂಬ ಹಂಬಲದ ಹೆಣ್ಣೆ ಈ ನಿನ್ನ ಈ ನಿನ್ನ ಈ ನಿನ್ನ ಹವಳದಂಥ ತುಟಿಗಳ ಮಧ್ಯದಲ್ಲಿ ಅಡಗಿದೆ ಮಧುಪಾನವನ್ನು ಹೀರಿ ಆನಂದ ಹೊಂದಿದಾಗಲೇ ಕಂಡುಕೊಂಡೆ ನನ್ನ ಆಯುಷ್ಯವನ್ನು. ಇನ್ನು ಮೇಲೆ ನಿನ್ನ ಜೀವನ ದಾರಿ ನನ್ನ ಕೈಲಿ ಕಂಡುಕೊಳ್ಬೇಕಿದೆ, ಹೌದಲ್ಲವೇ? ನೋಡಿ, ನಮ್ಮಿಬ್ಬರ ವಿಷಯ ನನ್ನ ಗಂಡಿಗನಿಗೆ ಈಗಾಗಲೇ ಅನುಮಾನ ಬರ್ತಾ ಇದೆ. ಅವನು ನನ್ನ ಕುತ್ತಿಗೆ ಕೈ ಕೊಟ್ಟು ಹೊರದೋಗ್ಬೇಕಿಂತ ಮುಂಚೆ ನಾವು ಈ ಊರನ್ನೇ ಬಿಡಬೇಕು. ಯಾಕಂದ್ರೆ ನಾನು ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೇನೆ. ರಾಧಾ, ಒಳ್ಳೆಯ ವಿಚಾರವನ್ನೇ ಹಾಕಿಕೊಂಡು ಬಂದಿರುವೆಯಲ್ಲ. ಅಯ್ಯೋ ಹುಚ್ಚಿ, ನೀನಿನ್ನು ಈ ಕಲಿಯುಗದ ಮರ್ಮವನ್ನು ಅರಿತುಕೊಂಡಿಲ್ಲ ಅಂತ ಕಾಣುತ್ತೆ. ನೀನಿನ್ನು ಅರಿತುಕೊಳ್ಳಬೇಕಾದ ವಿಷಯ ಬಹಳಷ್ಟಿದೆ, ತಿಳಿಯುತ್ತೆ. ಈ ರೀತಿ ವಿಶ್ವಾಸವನ್ನೇ ಕಳೆದುಕೊಂಡು ಹಾಗೆ ಮಾತಾಡ್ತಿದ್ದೀರಲ್ಲ, ಮುಂದೆ ನನ್ನ ಗತಿ? ಅದೋ ಗತಿ. ರಾಧಾ, ಇಂದಿನ ಜಗತ್ತಿನಲ್ಲಿ ಮಾನವ ಯಾರನ್ನೂ ನಂಬಿ ಬದುಕಬೇಕಾಗಿಲ್ಲ. ನಮ್ಮದೇ ಆದ ಈ ಜೀವಕ್ಕೆ ನಾವೇ ಹೊಣೆಗಾರರು. ಜೀವ ಇರುವ ತನಕ ಸುಖ ಪಡಬೇಕು, ಸಾವು ಸಮೀಪಿಸಿದಾಗ ಸಮಾಪ್ತಿಯಾಗಬೇಕು. ಇದು ಈ ಮಾನವ ಧರ್ಮ. ಈ ಕಾಮತೃಷಿಯಲ್ಲಿ ಹೋದ್ರೆ ಮುಂದೆ ನಮ್ಮ ಜೀವನದ ಗತಿ ಹೇಗೆ? ನೋಡಿ, ಅದೇನೇ ಆಗಲಿ, ಇನ್ನು ಸ್ವಲ್ಪ ದಿನದಲ್ಲಿ ನಾವು ಈ ಊರು ಬಿಡಬೇಕು. ಇಲ್ವಾದ್ರೆ ನಮ್ಮ ಜೀವಕ್ಕೆ ಆಪತ್ತು. ಏನಂತೀರ? ಕರೆಕ್ಟ್ ರಾಧಾ, ನೀನು ಹೇಳುತ್ತಿರುವ ಮಾತು ನಿಜವಿದೆ. ಆದರೆ ನನ್ನ ಜೊತೆ ಎಲ್ಲಿಗಾದರೂ ಬರಲು ನೀನು ಒಪ್ಪಿಗೆಯಾ? ಹಾಗಂತ ವಚನ ಕೊಡು. ಈ ಭೂಮಿ ತಾಯಿ ಸಾಕ್ಷಿಯಾಗಿ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಹೇಳಿ, ಎಲ್ಲಿಗೆ ನಮ್ಮ ಪಯಣ? ಹಾ, ಅಷ್ಟು ಅವಸರ ಬೇಕೇ ರಾಧಾ? ಇನ್ನು ನಿನ್ನಲ್ಲಿ ಶೋಧಿಸಬೇಕಾದ ವಿಷಯ ಬಹಳಷ್ಟಿದೆ. ನನಗೂ ಈ ಹಳ್ಳಿಯ ಜೀವನ ಬಲು ಬೇಸರವಾಗಿದೆ. ಅದಕ್ಕೆ ಮುಂಬೈಯಲ್ಲಿ ಕಾಲ ಕಳೆಯಬೇಕೆಂದು ಮಹದಾಸೆ ನನ್ನ. ನಾವು ಹೋಗಲು ಒಳ್ಳೆ ಶಹರವನ್ನೇ ನೋಡಿದ್ದೀರಾ, ಆದ್ರೆ ಯಾವಾಗ ಹೋಗೋದು? ಹಿಂದೆ ಹೋಗೋಣ, ಆದರೆ ಇಬ್ಬರು ಒಂದು ತೀರ್ಮಾನಕ್ಕೆ ಬರಬೇಕು. ಅದಕ್ಕೆ ಮುಂಚೆ ಹೇಳಿ, ಅದ್ಯಾವ ತೀರ್ಮಾನ? ಹೇಳಿ ವಿಕ್ರಮ್. ಏನಿಲ್ಲ, ನಾವಿಬ್ಬರು ಅಲ್ಲಿಗೆ ಹೋಗಬೇಕಾದರೆ ಹಣ ಬಹಳ ಖರ್ಚಾಗುತ್ತದೆ. ಅದಕ್ಕೆ ನಿನ್ನ ಹತ್ತಿರ ಏನಾದರೂ ಬೆಲೆ ಬಾಳುವ ವಸ್ತು ಇದ್ದರೆ. ಅಯ್ಯೋ, ನಿಮಗೆ ದುಡ್ಡು ಬೇಕು ತಾನೆ? ನಾನು ಕಾಲೇಜಿನಲ್ಲಿ ಬೆಂಗಳೂರಿನಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ತಂದೆ ನನಗೋಸ್ಕರ ಚಿನ್ನದ ಸರ ಕೊಟ್ಟಿದ್ರು. ಅದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ, ತೆಗೆದುಕೊಳ್ಳಿ. ಬೇಗನೆ ಹೋಗೋ ವ್ಯವಸ್ಥೆ ಮಾಡಿ. ವೆರಿ ಗುಡ್ ರಾಧಾ, ಅಂತೂ ನಮ್ಮ ಪ್ರೇಮಕ್ಕೆ ಪವಿತ್ರ ಕಾಣಿಕೆನೇ ನೀ ಕೊಟ್ಟೆ. ಆದರೆ ನನ್ನಿಂದ ನಿನಗೆ ಕೊಡಬೇಕಾದ ಕಾಣಿಕೆ ಏನು ಗೊತ್ತೇ? ಈ ನನ್ನ ಪಿಸ್ತೂಲಿನ ಗುಂಡೇಟು. ಏನು, ನನ್ನ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ? ಇದು ಹುಡುಗಾಟವಲ್ಲ ರಾಧಾ, ನಿನ್ನನ್ನು ಯಮಲೋಕಕ್ಕೆ ಕಳಿಸುವ ಸೆಣಸಾಟ ಮರುಳೆ. ಎಷ್ಟು ದಿನವಾದರೂ ಈ ಪ್ರಯಾಂತಕನ ಒಳತಿರು ನರಿಯದ ನಾರಿಯು ನೀನು. ಕೇವಲ ನಿನ್ನ ಕಾಮತೃಷೆಗಾಗಿ ಬಳಸಿಕೊಂಡ ನಿನ್ನ ಬಾಳು ನನ್ನಿಂದ ಹಾಳು. ಅನುಭವಿಸು ಈ ನರಕ ಕುಂಡದ ಕೂಟವನ್ನು. ನಿನಗೋಸ್ಕರ ನಾನು ಇಷ್ಟೆಲ್ಲ ಸರ್ವಸ್ವ ಕಟ್ಟೆ, ಆದ್ರೆ ನನ್ನನ್ನು ಕೊಲ್ಲಲು ಸಂಚಾಗ್ತಾ ಇದೆಯಾ? ಬೇಡ ವಿಕ್ರಮ್, ಇದು ಮಹಾ ಪಾಪ. ಪಾಪ ಪುಣ್ಯಗಳ ತಿಳುವಳಿಕೆ ಹೇಳುವ ಮಹಾಗರತಿಯೇ. ಮನೆಯ ಗಂಡನನ್ನು ಕಣ್ಣು ತಪ್ಪಿಸಿ ಪಟಪುರುಷನ ಸಹವಾಸ ಮಾಡುವ ನೀನು ಈ ಭೂಮಿಯ ಮೇಲೆ ಬದುಕಿರಲೇಬಾರದು. ನಾನು ನಿನ್ನನ್ನು ಜೀವಂತವಾಗಿ ಬಿಟ್ಟರೆ ಮುಂದೆ ನನಗೂ ಜೀವಕ್ಕೆ ಏನಾದರೂ ಅಪಾಯ ಮಾಡುವ ಹೆಣ್ಣು ನೀನು. ಅದಕ್ಕೆ ನಿನ್ನ ಕತೆ ಮುಗಿಸೇ ಬಿಡ್ತೀನಿ. ನಾನು ಅಂತ ಮೋಸದ ಅಯ್ಯೋ ಪಾಪಿ, ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದೀಯಾ? ಬಿಟ್ಟಿಯಾ? ಅಯ್ಯೋ ಅಮ್ಮ, ನನ್ನ ಮಾವನಿಗೆ ನಾನು ಮಾಡಿದ ಅನ್ಯಾಯಕ್ಕಾಗಿ ಆ ದೇವರಿಗೆ ತಕ್ಕ ಪ್ರಾಯಶ್ಚಿತ್ತ ಕೊಟ್ಟು ಅದಕ್ಕಾಗಿ ಆ ದೇವರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ಅಯ್ಯೋ ಈ ಬಂದೂಕಿನಲ್ಲಿದ್ದ 2 ಬುಲೆಟ್ ಬಂದು ಈ ರಾಧಾಳ ಪ್ರಾಣವ ಪಕ್ಷಿ ಹಾರಿ ಹೋಯಿತು.
ಇನ್ನು ಮುಂದೆ ನನ್ನ ಕೆಲಸ ಆ ಧರ್ಮರಾಜನ ಸಿರಿ ಸಂಪತ್ತನ್ನು ದೋಚಿಕೊಳ್ಳುವುದೇ ನನ್ನ ಕೆಲಸ. ರೈಟ್. ಅಂತ ಬರ್ತಿದ್ದೆ, ಜಲ್ದಿ ಬಾ. ಎಷ್ಟ್ ಚಂದ ಕಾಣಕತ್ತಿ ನೋಡ್ ನೀನೀಗ. ಅಲ್ಲ, ಆ ನನ್ನ ಮಗ ಬರ್ತಾನೀಗ ನಂಜುಂಡ. 7 ಜನ್ಮದಾಗ ಮುಟ್ಟಿ ಮುಟ್ಟಿ ನೋಡ್ಕೊಳ್ಬೇಕು. ಇನ್ನೊಮ್ಮೆ ಹೆಂಗಸರು ಸನ್ಯಾಕು ಹೋಗಿರ್ಬಾರ್ದು ಅಂದಂಗ ಎಲ್ಲ ವ್ಯವಸ್ಥೆ ಮಾಡಿ ಇಲ್ಲ.